ಬಂಧುಗಳೇ, ವೇದಿಕೆ ಮೇಲೆ ಆಸೀನರು ಎಲ್ಲ ಕಾಂಗ್ರೆಸ್ ಮುಖಂಡರು, ಏನು ಇವತ್ತು ವಿಷಯಕ್ಕೆ ಬಂದ್ಬಿಡೋಣ. ನಮ್ಮ ಬ್ಲಾಕ್ ಮಂಜು ಅವರು ಎಲ್ಲ ವಿವರವಾಗಿ ಹೇಳಿದ್ದಾರೆ. ಇದೇ ತಿಂಗಳು 25ನೇ ತಾರೀಕು ಡೈರಿ ಎಲೆಕ್ಷನ್ ಇರೋದ್ರಿಂದ 105 ಅಲ್ಲ ಸರ್, ನಮ್ಮ ಇಲಾಖೆಯಲ್ಲಿ 105 ಹೆಸರುಘಟ್ಟ ದಾಸನಪುರ ಕ್ಷೇತ್ರದಲ್ಲಿ 105 ಜನ ಓಟ ಇದೆ. ಅತಿ ಹೆಚ್ಚು ಓಟು ಬ್ಯಾಟ್ರನ್ಪುರದಲ್ಲಿ 30 ಇದೆ, 54. ಅವರ ಆಶೀರ್ವಾದ ಏನು ನಮ್ಮ KPCC ಅಧ್ಯಕ್ಷರು ಮತ್ತು DCM DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು ಮತ್ತು ಕೃಷ್ಣ ಬೈರೇಗೌಡರ ಆಶೀರ್ವಾದದಲ್ಲಿ ಮತ್ತೆ ಕೇಶವಮೂರ್ತಿಗೆ ನಿಲ್ಲಂಥ ಒಂದು ಅವಕಾಶ ಸಿಕ್ಕಿದೆ. ಗೆದ್ದು ಬರ್ತಾರೆ. ಇಷ್ಟೊಂದು ಓಟಿದ್ದು ಹೋಸಲಿ ಅವರು ಗೆದ್ದಿದ್ದಾರೆ ಅನ್ನೋ ಒಂದು ಇದು ಒಂದೇ ಇದಕ್ಕೆ ಇದು ನಮ್ಮ ಗೋಪಾಲಕೃಷ್ಣ ಅವ್ರು ಹೇಳ್ದಂಗೆ ಈ ಸೀಟ್ ಬಿಟ್ಟರೆ ಮುಂದಕ್ಕೆ ಒಂದು ವರ್ಷ 2 ವರ್ಷ ಗೊತ್ತಿಲ್ಲ, ಯಾವ ಎಲೆಕ್ಷನ್ ಬರಲ್ಲ. ಕೇಶವಮೂರ್ತಿಯವರು ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಬರೀ ಡೈರಿ ಸೊಸೈಟಿ ಅಲ್ಲ, ಬೇರೆ ಅಕ್ಕಪಕ್ಕ ಎಲ್ಲೇ ಇದ್ರೂ ಸ್ಪಂದಿಸ್ತಾರೆ. ಜನ ಕಷ್ಟ ಸುಖಕ್ಕೆ ಏನೇ ಇದ್ರೂ ಸ್ಪಂದಿಸ್ತಾರೆ. ಅವ್ರ ಕಷ್ಟ ಸುಖಕ್ಕೆ ಉತ್ತರ ಹೇಳ್ಬಿಟ್ಟು ಮನೆ ಹತ್ರ ಹೋಗಿ ಅವರೇ ಹುಡ್ಕೊಂಡು ಹೋಗಿದ್ದಾರೆ, ನನ್ನೂ ಕರ್ಕೊಂಡು ಹೋಗಿದ್ದಾರೆ. ಇವ್ರ ಮನೆ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಪಾಪ ಓಡಾಡ್ತಾ ಇದ್ದಾರೆ. ಇಂಥವ್ರು ಬಂದರೆ ಅವರು ಅಲ್ಲಿ ಡೈರಿ ಸೊಸೈಟಿ ಅಲ್ಲ, ಬಮ್ಮೂಲೆಲ್ಲ ಬಲ್ಲ ನಮ್ಮ ಕ್ಷೇತ್ರ ಕೂಡ ಬಲಪಡಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ನಮ್ಮ DM ಪ್ರಕಾಶ್ ಅವರು ಇದ್ದಾರೆ, ಇದ್ದಾರೆ, ಎಲ್ಲ ಲೀಡರ್ಗಳಿದ್ದಾರೆ. ಈಗ ನಮ್ಮ ಕಾರ್ಪೊರೇಟರ್ ಬಂದಿದ್ದಾರೆ, ಎಲ್ಲ ಲೀಡರ್ಗಳಿದ್ದೀರ, ಬ್ಲಾಕ್ ಪ್ರೆಸಿಡೆಂಟ್ ಇದ್ದೀರ, ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಇದ್ದಾರೆ. ಎಲ್ಲ ಒಂದಾಗ್ಬಿಟ್ಟು ನಿಮ್ಮ ಕೈಲಾದಷ್ಟು ಏನು ಅವ್ರು ಓಡಾಡ್ತಾರೆ. ಇನ್ನು ಕೆಲವೇ ದಿವಸ ಇರೋದು ಅವ್ರ ಜೊತೆ ನಾವು ಓಡಾಡ್ತಾ ಹಳ್ಳಿಗೆ ಎಲ್ಲರಿಗೂ ಒಬ್ಬರು ಪರಿಚಯ ಇರ್ತಾರೆ. ನೀವೆಲ್ಲ ಕೈ ಜೋಡಿಸಿದ್ರೆ ಇವತ್ತೇ ರಿಸಲ್ಟ್ ಇವ್ರು ಗೆದ್ದಿದ್ದಾರೆ ಅಂತ ತಿಳ್ಕೊಳ್ಳಿ. ಇವ್ರನ್ನ ಸೋಲ್ಸಾಗಿ ಏನೇನೋ ಗೇಮ್ಗಳು ಆಡ್ತಾ ಇದ್ದಾರೆ. ಆಗಲೇ ನಮ್ಮ ಗೋಪಾಲಕೃಷ್ಣ ಅವ್ರು ಹೇಳ್ದಂಗೆ 500 ಇದ್ರೂ ಒಂದು 10,000 ಜನದಲ್ಲಿ 1000 ಜನ ಬಂದಿಲ್ಲ ನಡೀತದೆ ಮದುವೆ, ಒಬ್ಬ 500 ಬಂದಿಲ್ಲ ನಡೆಯಲ್ಲ. ಹಂಗೆ ಇವ್ರು ಬೇಕೇ ಬೇಕಾಗಿದೆ, ನಮ್ಮ ಕ್ಷೇತ್ರಕ್ಕೂ ಬೇಕು, ಇಲ್ಲಿಗೂ ಬೇಕು. ಹಂಗಾಗಿ ಅವನ್ನ ಗೆಲ್ಸ್ಕೊಳ್ಳೋಣ, ಅವ್ರ ಶಕ್ತಿ ತುಂಬ ಕೆಲಸ ಮಾಡೋಣ, ಎಲ್ಲರೂ ಒಂದಾಗಿರೋಣ. ಏನು ಈ ವೇದಿಕೆ ಇದೆ ಅದು ಒಂದೇ ದಿವಸದಲ್ಲಿ ನಾವು ಏನು ಕರೆದಿಲ್ಲ. ನಾನು ನಿನ್ನೆ ಗೋಪಾಲಕೃಷ್ಣ ಅವ್ರಿಗೆ ಮತ್ತು ನಮ್ಮ DM ಪ್ರಕಾಶ್ ಅಣ್ಣಗೆ ಹೇಳಿದ್ದೆ, ನೋಡೋಣ ಅಲ್ಲಿ ಸುತ್ತಮುತ್ತ ಯಾರಿಗೆ ಹೇಳ್ಬೇಕಂತ. ಯಾಕಂದ್ರೆ ರಾಂಗ್ ಮೆಸೇಜ್ ಹೋಗ್ಬಾರ್ದು. ಇವ್ರು ಗೆಲ್ಸಂತ ಇದೆಲ್ಲ ನಾವು ಒಂದು ಇವಾಗ ಅವ್ರಿಗೆ ನಮ್ಮ ಗೋಪಾಲಕೃಷ್ಣ ಅಣ್ಣ ಮಾತಾಡ್ತಾ ಇದ್ದಾರೆ, ಅದ್ರೊಳಗೆ ಅವ್ರಿಗೆ ಎಷ್ಟು ತೊಂದರೆ ಆಗಿರೋ ಒಂದು ಕೋಪ ಅದು ಬರ್ತಾ ಇರೋದು ಆಚೆ. ಅವರು ಪಾಪ ಅದು ಹಳೆ ಪೇಷಂಟು, ಹೊಸ ಪೇಷಂಟ್ಗಳು ಜಾಸ್ತಿ ಜನ ಇದ್ದಾರೆ, ಮುಂದೆ ಪೇಷಂಟ್ಗಳು ಆಗೋರು ತುಂಬ ಜನ ಇದ್ದಾರೆ. ಸೊ ಅದೆಲ್ಲ ತೆಗಿಬೇಕು ಅಂದರೆ ನಮ್ಮ ಒಂದು ಕಾಂಗ್ರೆಸ್ ಕ್ಷೇತ್ರ ಇದು, ಕಾಂಗ್ರೆಸ್ ಭದ್ರಕೋಟೆ. ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ, ಮುಂದೆ ಎಲ್ಲ ಬದಲಾವಣೆ ಆಗುತ್ತೆ, ಖಂಡಿತ ಆಗುತ್ತೆ. ನೀವೆಲ್ಲ ಒಂದಾಗಿ ಕೈ ಜೋಡಿಸಿ ನಿಮ್ಮ ಜೊತೆಲಿ ಇರ್ತೀರಿ. ನಾವು ಎಲ್ಲ ಮುಖಂಡರಾಗಲಿ, ಗ್ಯಾರಂಟಿ ಯೋಜನೆಯವರಾಗಲಿ, ನಮ್ಮ ಕಾರ್ಪೊರೇಟರ್ಗಳಾಗಲಿ, ಹೆಣ್ಮಕ್ಳಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ಗಳಿದ್ದಾರೆ, ಎಲ್ಲ ಲೀಡರ್ಗಳಿದ್ದಾರೆ, ಸಾಕಷ್ಟು SC ವಿಂಗ್ಗಳಿದ್ದಾರೆ, ಚಾಂದ್ ಪಾಷಾ ಇದ್ದಾರೆ, ನಮ್ಮ ಯುವ ಮುಖಂಡರಿದ್ದಾರೆ, ದಿಲೀಪು, ಎಲ್ಲರೂ ಇದ್ದೀರಿ. ಏನೇ ಇದ್ರೂ ಮುಂದಕ್ಕೆ ಅವಾಗ ಮೀಟಿಂಗ್ ಮಾಡಿ, ಹೋಬಳಿ ಮಟ್ಟದಲ್ಲಿ ಮಾಡಿ, ಇವರು ಗೆಲ್ಸಂತ ಒಂದು ಇವಾಗ ಏನು ಕೆಲವು ದಿವಸದಲ್ಲಿ ಇದನ್ನು ಮಾತ್ರ ನಾವು ತಲೆ ಕೆಡಿಸ್ಕೊಂಡು ಎಲ್ಲರೂ ಓಡಾಡಿ ಇವ್ರು ಗೆಲ್ಸಂತ ಕೆಲಸ ಮಾಡ್ತಾ, ಇವ್ರು ದೇವರು ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಕೊಡಲಿ, ಇನ್ನೂ ಹೆಚ್ಚು ರೈತರಿಗೆ ಸೇವೆ ಆಗ್ತದೆ. ನೇರವಾಗಿ ರೈತರಿಗೆ ಲಿಂಕ್ ಆಗಿರೋದ್ರಿಂದ ಅವ್ರಿಗೆ ರೈತರಿಗೆ ಒಂದು ಸೇವೆ ಮಾಡೋ ಮತ್ತೊಂದು ಅವಕಾಶ ಸಿಗಲಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.